ರಾಜ್ಯದಲ್ಲಿ ಈಗಾಗಲೇ ಬಿಜೆಪಿ ಜೆಡಿಎಸ್ ಮೈತ್ರಿ ಲೋಕಸಭಾ ಚುನಾವಣೆಗೆ ಸಂಬಂಧಪಟ್ಟಂತೆ ಅಧಿಕೃತವಾಗಿದೆ. ಆದರೆ ಇದುವರೆಗೂ ಸಹಿತ ಸೀಟು ಹಂಚಿಕೆಯಲ್ಲಿ ಸಾಕಷ್ಟು ಗೊಂದಲಗಳಿದೆ. ಒಂದು ಕಡೆಗೆ ಜೆಡಿಎಸ್ನವರು ನಮಗೆ ಎರಡು ಸೀಟ್ಗಳಾದರೆ ಯಾಕೆ ನಾವು ಮೈತ್ರಿಯನ್ನು ಮಾಡ್ಕೋಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದಿಷ್ಟು ವಿಚಾರಗಳನ್ನು ಕೂಡ ಈಗಾಗಲೇ ಬಹಿರಂಗಪಡಿಸಿದ್ರೆ, ಈ ನಿಟ್ಟಿನಲ್ಲಿ ಎಲ್ಲೋ ಒಂದು ಕಡೆಗೆ ಬಿಜೆಪಿ ಮತ್ತು ಜೆಡಿಎಸ್ನ ಮೈತ್ರಿಯಲ್ಲಿ ಒಡಕುಗಳು ಮೂಡಿತು ಅನ್ನುವಂಥ ಮಾತುಗಳು ಕೂಡ ಸಹಜವಾಗಿ ಕೇಳಿ ಬರ್ತಾ ಇದೆ. ಇದ್ರ ಜೊತೆಗೆ ಆರಂಭದಿಂದಲೂ ಸಹಿತ ಬಿಜೆಪಿ ಜೊತೆಗಿನ ಮೈತ್ರಿಯನ್ನು ವಿರೋಧಿಸಿಕೊಂಡು ಬಂದಿರತಕ್ಕಂಥ ಯಾದಗಿರಿ ಜಿಲ್ಲೆಯ ಗುರುಮಿಟ್ಕಲ್ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಶರಣಗೌಡ ಕಂದಕೂರು ನಮ್ಮ ಜೊತೆಗೆ ಇದ್ದಾರೆ. ಅವ್ರನ್ನೇ ಮಾತಾಡ್ಸೋಣ. ಸರ್, ಈಗ ಮೈತ್ರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲೋ ಒಂದು ಕಡೆಗೆ ಮೈತ್ರಿ ಧರ್ಮ ಪಾಲನೆ ಆಗ್ತಾ ಇಲ್ಲ, ಮೈತ್ರಿ ಒಂದು ಭಾಗಕ್ಕೆ ಮಾತ್ರ ಸೀಮಿತ ಆಗಿದೆ ಅನ್ನೋ ಆರೋಪಗಳು ಕೇಳಿ ಬರ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ನಾಯಕರು ಸಹಿತ ಸಮಾಧಾನಗಳನ್ನ ಹೊರಗಾಕಿದ್ದಾರೆ. ಈಗ ಮೈತ್ರಿ ಬಗ್ಗೆ ಈಗಾಗಲೇ ಅನೇಕ ಸಲನ ನಾನು BJP ಜೊತೆ ಒಂದೇ ಅಂತಲ್ಲ, ಯಾವ ಪಕ್ಷದ ಜೊತೆನೂ ಮೈತ್ರಿ ಬೇಡ ಅಂತ ಹೇಳಿರ್ತಕ್ಕಂಥದ್ದು. ನಾಯಕರು ಈ ರಾಷ್ಟ್ರಕ್ಕೆ ಒಂದು ಬಲಿಷ್ಠ ನಾಯಕತ್ವ ಬೇಕಾಗಿದೆ, ನಾವೆಲ್ಲ ಅವ್ರಿಗೆ ಸಹಕಾರ ಕೊಡಬೇಕು ಅಂತ ಒಂದು ಹೆಜ್ಜೆ ಮುಂದಕ್ಕೆ ಹೋಗಿ ಸುಮಾರು ಸಲ ಕುಮಾರಸ್ವಾಮಿ ಅವರು, ನಿಖಿಲ್ ಕುಮಾರಸ್ವಾಮಿ ಅವರು ಡೆಲ್ಲಿಗೆ ಹೋಗಿ 7-8 ಸಲ ಹೋಗಿ ತಿರುಗಾಡಿ ಬಂದದ್ದು ಕೂಲಿನೂ ನಮ್ಗೆ ಸಿಗೋವಲ್ದೇನೋ ಅಂತ ನನಗೆಲ್ಲೋ ಭಯವನೇ ಸಿಗ್ತಾ ಇದೆ. 2 ಸೀಟು 3 ಸೀಟು ಅವ್ರ ಬಳಿ ಅಂಗಲಾಚಿ ತಗೊಂಡು ಮಾಡ್ತಕ್ಕಂಥ ದುಸ್ಥಿತಿ ಪಕ್ಷಕ್ಕೆ ಇನ್ನೂ ಬಂದಿಲ್ಲ. ಯಾಕಂದರೆ ಪಕ್ಷಕ್ಕೆ ನಮ್ಮದೇ ಆದಂಥ ಇತಿಹಾಸ ಇದೆ ಮತ್ತು ಪಕ್ಷನ ಗೌರವಾನ್ವಿತವಾಗಿ ನಡ್ಸ್ಕೊಂಡು ಹೋಗ್ತಕ್ಕಂಥ ಅನೇಕ ಲಕ್ಷಾಂತರ ಕಾರ್ಯಕರ್ತರು ಇದ್ದಾರೆ. ಅವ್ರನ್ನ ನಾವು ನೋಡಬೇಕಾಗತ್ತೆ. ಸರ್, ಇತ್ತೀಚೆಗೆ ನರೇಂದ್ರ ಮೋದಿ ಅವರು ರಾಜ್ಯದಲ್ಲಿ 2 ಕಡೆ ಪ್ರವಾಸ ಮಾಡಿದರು. ಎಲ್ಲಿಯೂ ಸಹಿತ JDSನ ನಾಯಕರನ್ನು ಪರಿಗಣಿಸಲಿಲ್ಲ, ಅದ್ರ ಜೊತೆಗೆ ಅವರನ್ನು ಎಲ್ಲಿಯೂ ಕೂಡ ಯಾವುದೇ ವೇದಿಕೆ ಕಾರ್ಯಕ್ರಮಕ್ಕೆ ಕರೀಲಿಲ್ಲ ಅನ್ನುವಂಥ ಮಾತುಗಳು ಸಹಿತ ರಾಜಕೀಯ ವಲಯದಲ್ಲಿದೆ. ಸರ್, ಇಲ್ಲ, ಇದು 100% ಸತ್ಯ. ಯಾಕಂತಂದರೆ ಕಲಬುರಗಿ ಕ್ಷೇತ್ರದಲ್ಲಿ ನರೇಂದ್ರ ಮೋದಿ ಅವರು ಬಂದಾಗ ಇಲ್ಲಿರ್ತಕ್ಕಂಥ ಸ್ಥಳೀಯರು ಅಭ್ಯರ್ಥಿ ಆಗಲಿ ಯಾರೂ ಸೌಜನ್ಯಕ್ಕೂ ಶಾಸಕರಿಗೆ, ಮಾಜಿ ಶಾಸಕರಿಗೆ, ಎರಡೂ ಕಲಬುರಗಿ ಮತ್ತು ಯಾದಗಿರಿ ಜಿಲ್ಲಾಧ್ಯಕ್ಷರಿಗೆ ಸೌಜನ್ಯಕ್ಕೂ ಹೇಳಿಲ್ಲ. ನಾನು ಅದನ್ನು ಹೇಳ್ತಕ್ಕಂಥದ್ದು, JDS ಎಂಬ ಕನ್ಯೆ, BJP ಎಂಬ ಬಲಿಷ್ಠ ಸುಂದರವಾಗಿರ್ತಕ್ಕಂಥ ಹುಡುಗನ ನಾವು ಪ್ರೀತಿ ಮಾಡಿದ್ದೀವಿ. ಹಾಗಾಗಿ ಅವರ ಕುಟುಂಬದವರು ಏನು ಸ್ಥಳೀಯವಾಗಿ ರಾಜ್ಯ ನಾಯಕರ ಕುಟುಂಬದವರು ನಾವು 15% ಓಟ್ ತಗೊಂಡಿವಿ, 19 ಸೀಟು ಎಂಬ ಬಡವ ಪಕ್ಷ ನೆನಪಿದ್ರೆ ಕಡೆಗಣಿಸ್ತಕ್ಕಂಥದ್ದು ಇಲ್ಲೆಲ್ಲೋ ನಮಗೆ ಸ್ವಲ್ಪ ಸ್ವಾಭಿಮಾನಕ್ಕೆ ಧಕ್ಕೆ ಬರ್ತಕ್ಕಂಥದ್ದು ಉಂಟಾಗ್ತಾ ಇದೆ. ಹಾಗಾಗಿ ನಾಯಕರಿಗೆ ನಾನು ಮನವಿ ಮಾಡ್ತಕ್ಕಂಥದ್ದು ಇಷ್ಟೇ, 1-2-3 ಸೀಟ್ಲಿಂದ ನಾವು ಹೋಗಿ ಎಲ್ಲೋ ಅಂಗಲಾಚಿ ಮಂಡಿ ಉರ್ತಕ್ಕಂಥದ್ದು ಬೇಡ. ಪಕ್ಷಕ್ಕೆ ನಮ್ಮದೇ ಆದಂಥದ್ದು ಒಂದು ಇತಿಹಾಸ ಮತ್ತು ಶಕ್ತಿ ಇದೆ. ಆ ಒಂದು ಕಾರಣಕ್ಕೆ ಈ ಒಂದು ಮೈತ್ರಿಯನ್ನು ಕುಮಾರಸ್ವಾಮಿ ಅವ್ರಿಗೂ ಮತ್ತು ನಿಖಿಲ್ ಕುಮಾರಸ್ವಾಮಿ ಅವ್ರಿಗೆ ಮನವಿ ಮಾಡೋದು, ಈ ಮೈತ್ರಿ ಬಗ್ಗೆ ಇನ್ನೊಮ್ಮೆ ಮರುಪರಿಶೀಲನೆ ಮಾಡ್ತಕ್ಕಂಥ ಸೂಕ್ತ ಏನು ಅಂತ ಒಬ್ಬ ಕಾರ್ಯಕರ್ತನಾಗಿ ನನ್ನದೊಂದು ವಿಚಾರ ವ್ಯಕ್ತಪಡಿಸ್ತಾ ಇದ್ದೀನಿ. ಆರಂಭದಿಂದಲೂ ಸಹಿತ ಮೈತ್ರಿಯನ್ನು ವಿರೋಧ ಮಾಡಿದ್ರಿ ಸರ್. ಸೊ ಇವಾಗಲೂ ಸಹಿತ ತಮ್ಮ ಸ್ಟ್ಯಾಂಡ್ ಏನಿದೆ ಅಂತ ಸರ್? ಇಲ್ಲ, ಈ ಮೊನ್ನೆ ಕಲಬುರಗಿಯಲ್ಲಿ ನರೇಂದ್ರ ಮೋದಿ ಅವರು ಬಂದಾಗ ನಮ್ಮನ್ನು ಆಹ್ವಾನ ಮಾಡ್ತಕ್ಕಂಥದ್ದು ನಾವು ಮತ್ತೊಮ್ಮೆ ಮರುಪರಿಶೀಲನೆ ಮಾಡಬೇಕು. ಕಲಬುರಗಿ ವ್ಯಾಪ್ತಿದಾಗ ಗುರುಮಿಟ್ಕಲ್ ಬರುತ್ತೆ, ರಾಯಚೂರು ವ್ಯಾಪ್ತಿದಾಗ ಶಾಪುರ್, ಸುರ್ಪುರ್, ಯಾದಗಿರಿ ಬರುತ್ತೆ. ನಾವೆಲ್ಲರೂ ಮತ್ತೊಮ್ಮೆ ಮರುಪರಿಶೀಲನೆ ಇಲ್ಲಿ ಮಾಡ್ತೀವಿ, ಸ್ಥಳೀಯವಾಗಿ ಮಾಡ್ತೀವಿ. ನಾವು BJPಗೆ ಕೊಡಬೇಕಾ ಅಥವಾ ಇನ್ನೊಂದು ಪಕ್ಷಕ್ಕೆ ಕೊಡಬೇಕಾ, ಅಥವಾ ನಾವೇ ಒಂದಿಷ್ಟು ಖರ್ಚು ವೆಚ್ಚ ಮಾಡ್ಕೊಂಡು ಅಂತಂದ್ರೆ ನಾವೇ ಒಂದು ಅಭ್ಯರ್ಥಿನ ಆಯ್ಕೆ ಮಾಡ್ಕೊಂಡು ನಮ್ಮ ಮತಗಳನ್ನು ನಾವು ಕ್ರೋಢೀಕರಿಸ್ಬೇಕೆಂಬ ನಿಟ್ಟಿನಾಗ ಒಳ್ಳೆ ಆದಮೇಲೆ ಒಂದು ಸಭೆ ಮಾಡಿ ತೀರ್ಮಾನ ಮಾಡ್ತೀವಿ. ಅಂದರೆ ರಾಜ್ಯ ನಾಯಕರುಗಳು ತೆಗೆದುಕೊಂಡಂಥ ತೀರ್ಮಾನಗಳಿಗೆ ತಮ್ಮದು ಸಹಿತ ಒಂದಿಷ್ಟು ಅಸಮಾಧಾನ ಇದೆ ಅನ್ನುವಂಥದ್ದು ಹೇಳ್ತಾ ಇದ್ರಿ ಸರ್? ಇಲ್ಲ, ನಾವು ಮೊದಲು ಅಸಮಾಧಾನ ಅಂತ ತಿಳ್ಕೊಂಡು ಹೇಳಿದ್ದು ನಾನೇ. ನಾವು ಯಾವ ಪಕ್ಷದ ಜೊತೆ ಮೈತ್ರಿಗೂ ಬೇಡ ಅಂತ ಹೇಳಿದ್ದೆ. ಆದರೂ ನಾಯಕರು ನಮ್ಮನ್ನೆಲ್ಲರನ್ನ ಕನ್ವಿನ್ಸ್ ಮಾಡಿ ಪರವಾಗಿಲ್ಲ, ಈ ರೀತಿ ನರೇಂದ್ರ ಮೋದಿ ಎಂಬ ಬಲಿಷ್ಠ ನಾಯಕಗೆ ನಮ್ದೆಲ್ಲರದ್ದು ಸಹಕಾರ ಬೇಕಾಗುತ್ತೆ ಅಂತಂದಾಗ ಅದಕ್ಕೆಲ್ಲ ನಾವೆಲ್ಲ ಮನಸ್ಪೂರ್ವಕವಾಗಿ ಒಪ್ಪಿದ್ದೀವಿ. ಆದರೆ ಅವರು ನಮ್ಮನ್ನು ನಡೆಸ್ಕೊತಕ್ಕಂಥ ರೀತಿ ಏನಿದೆಯಲ್ಲ, ಇದು ನಮ್ಗೆ ಯಾರಿಗೂ ಒಪ್ತಕ್ಕಂಥದ್ದಲ್ಲ. ಕಾರ್ಯಕರ್ತರಿಗೆ ಅಗೌರವವಾದರೆ ಸುಮ್ಮನೆ ಇರ್ತಕ್ಕಂಥ ನಾಯಕರು ನಾವಲ್ಲ. ಹಾಗಾಗಿ ಇದ್ರ ಬಗ್ಗೆ ಮರುಪರಿಶೀಲನೆ ಮಾಡಬೇಕು ಅಂತ ನಾಯಕರಿಗೂ ಹೇಳ್ತೀವಿ. ಬರ್ತಕ್ಕಂಥ ಲೋಕಸಭೆ ಚುನಾವಣೆಯಲ್ಲಿ ನಾವು ಏನು ಮಾಡಬೇಕು ಅಂತ ನಾವು ಕಾರ್ಯಕರ್ತರದು, ಮುಖಂಡರದು, ಅಭಿಮಾನಿಗಳದು ಒಳ್ಳೆಣಿವಿ ಆದಮೇಲೆ ಒಂದು ಸಭೆ ಮಾಡಿ ತೀರ್ಮಾನ ಮಾಡ್ತೀವಿ. ಥ್ಯಾಂಕ್ ಯು ಸರ್. ಅಂದರೆ ಇದಿಷ್ಟು ಗುರುಮಿಟ್ಕಲ್ ಶಾಸಕರಾಗಿರ್ತಕ್ಕಂಥ ಶರಣಗೌಡ ಕಂದಕೂರು ಹೇಳುವಂಥ ಮಾತು. ರಾಜ್ಯ BJP ನಾಯಕರು ಸೇರಿದಂತೆ ಕೇಂದ್ರ ನಾಯಕರುಗಳು ಎಲ್ಲರೂ ಸಹಿತ JDS ನಾಯಕರನ್ನ ಇಷ್ಟು ಗೌರವಯುತವಾಗಿ ಕಾಣ್ತಾ ಇಲ್ಲ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ರಾಜ್ಯಕ್ಕೆ ಬಂದಾಗಲೂ ಸಹಿತ JDS ನಾಯಕರನ್ನ ಗಣನೆಗೆ ತೆಗೆದುಕೊಂಡಿಲ್ಲ ಅನ್ನೋಂಥ ಅಸಮಾಧಾನವನ್ನು ಕೂಡ ತೋರ್ಪಡಿಸ್ಕೊಳ್ತಾ ಇದ್ದಾರೆ. ಅದ್ರ ಜೊತೆಗೆ ಹೋಳಿ ಹಬ್ಬದ ನಂತರದಲ್ಲಿ ನಾನು ಕಾರ್ಯಕರ್ತರ ಸಭೆಯನ್ನು ಮಾಡಿ ತದನಂತರದಲ್ಲಿ ರಾಜಕೀಯವಾಗಿ ಒಂದಿಷ್ಟು ನಿರ್ಧಾರಗಳನ್ನ ತೆಗೆದುಕೊಳ್ತೇನೆ ಅನ್ನುವಂಥ ಮಾತುಗಳನ್ನು ಕೂಡ ಅವ್ರು ಹೇಳ್ತಾ ಇದ್ದಾರೆ. ಕ್ಯಾಮರಾಮನ್ ರೂಪೇಶ್ ಜೊತೆ ಅಮರೀಶ್ ಅಲ್ಕೆ, ಹೊಮ್ಮಿನಾಳ, ಪಬ್ಲಿಕ್ TV, ಯಾದಗಿರಿ.